ಸ್ನೇಹಿತರೆ ನಮಸ್ಕಾರ. ಇನ್ಫ್ರಾ ನ್ಯೂಸ್ ಮೊದಲ ಸಂಚಿಕೆಗೆ ಸ್ವಾಗತ. ನಮ್ಮ ಮೆಟ್ರೋಗೆ ಬಂತು ಒನ್ ನೇಷನ್ ಒನ್ ಕಾರ್ಡ್. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಡೆಬಿಟ್ ಕಾರ್ಡ್ನಂತೆ ಒನ್ ನೇಷನ್ ಒನ್ ಕಾರ್ಡ್ ಅನ್ನು ಪರಿಚಯಿಸಲಾಗಿದೆ. RBL ಬ್ಯಾಂಕ್ನ ಸಹಯೋಗದಲ್ಲಿ AGS ಟ್ರಾನ್ಸಾಕ್ಸ್ ಟೆಕ್ನಾಲಜಿ ಕಾರ್ಡ್ ಅನ್ನು ಸಿದ್ಧಪಡಿಸಿದ್ದು, ನಮ್ಮ ಮೆಟ್ರೋದ ಕೌಂಟರ್ನಲ್ಲಿ ಕಾರ್ಡ್ಗಳನ್ನು ಖರೀದಿಸಬಹುದಾಗಿದೆ. ಮೆಟ್ರೋ ಕೌಂಟರ್ ಸೇರಿದಂತೆ ಆನ್ಲೈನ್, ನೆಟ್ ಬ್ಯಾಂಕಿಂಗ್ ಹಾಗೂ ವ್ಯಾಲೆಟ್ಗಳಿಂದಲೂ ಈ ಕಾರ್ಡ್ಗೆ ಹಣವನ್ನು ಟಾಪ್ ಅಪ್ ಮಾಡಬಹುದಾಗಿದೆ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಈ ಕಾರ್ಡ್ ಬಳಸುವ ಜೊತೆಗೆ ಚೆನ್ನೈ, ದೆಹಲಿ ಹಾಗೂ ಇನ್ನಿತರ ನಮ್ಮ ದೇಶದಲ್ಲಿರುವ ಮೆಟ್ರೋಗಳಲ್ಲೂ ಬಳಸಬಹುದಾಗಿದೆ. ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಮೇಲ್ಸೇತುವೆ ರಾಗಿಗುಡ್ಡ ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಡುವೆ ನಿರ್ಮಾಣ ಹಂತದಲ್ಲಿರುವ 3.3 ಕಿಲೋಮೀಟರ್ ಡಬಲ್ ಡೆಕ್ಕರ್ ಮೇಲ್ಸೇತುವೆಯು 95% ನಿರ್ಮಾಣ ಮುಗಿದಿದ್ದು, ಈ ವರ್ಷದ ಜುಲೈ ವೇಳೆಗೆ ತೆರೆಯಲಾಗುವುದು ಎಂದು ಕರ್ನಾಟಕ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಮೆಟ್ರೋಗೆ ಮೇಲಿನ ಡೆಕ್ ಮತ್ತು ವಾಹನ ಸಂಚಾರಕ್ಕಾಗಿ ಕೆಳಗಿನ ಡೆಕ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡು 1 ವರ್ಷ ಆಗಿದೆ. ಈ ಅವಧಿಯಲ್ಲಿ ವಾಯುಯಾನ ಕ್ಷೇತ್ರದಲ್ಲಿ ಹಲವು ಮೈಲುಗಲ್ಲುಗಳನ್ನು ಶಿವಮೊಗ್ಗ ವಿಮಾನ ನಿಲ್ದಾಣ ಸಾಧಿಸಿದೆ. ರಾಜ್ಯದಲ್ಲಿರುವ ಹಲವು ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣಗಳು ಆರಂಭವಾದರೂ ನಿರೀಕ್ಷಿತ ಬೆಳವಣಿಗೆ ಇರುವುದಿಲ್ಲ. ಒಂದೆರಡು ವಿಮಾನಗಳು ಸಂಚರಿಸಿದರೆ ಅದೇ ಹೆಚ್ಚು. ಆದರೆ ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗ ವಿಮಾನ ನಿಲ್ದಾಣ ಈ ವಿಚಾರದಲ್ಲಿ ವಿಭಿನ್ನ ಎನಿಸಿಕೊಂಡಿದೆ. ಬರೀ 6 ತಿಂಗಳ ಅವಧಿಯಲ್ಲಿ, ಅಂದರೆ ಆಗಸ್ಟ್ 31, 2023ರಿಂದ ಫೆಬ್ರವರಿ 26, 2024ರವರೆಗೆ ವಿಮಾನಗಳು 288 ಸಲ ಆಗಮನ ಮತ್ತು ನಿರ್ಗಮನವಾಗಿದೆ. ಹೈದರಾಬಾದ್, ತಿರುಪತಿ, ಗೋವಾ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣಗಳಿಂದ ಶಿವಮೊಗ್ಗಕ್ಕೆ 11,681 ಜನ, ಶಿವಮೊಗ್ಗದಿಂದ ಹಲವಾರು ಕಡೆ 13,401 ಜನ ಸೇರಿದಂತೆ 25,000ಕ್ಕೂ ಹೆಚ್ಚು ಜನ ಪ್ರಯಾಣಿಸಿದ್ದಾರೆ. ಇನ್ನೊಂದು ವಿಶೇಷವೆಂದರೆ ಸರಾಸರಿ 50%ಕ್ಕೂ ಅಧಿಕ ಆಸನಗಳು ಭರ್ತಿಯಾಗಿರುತ್ತವೆ. ಇದು ಕರ್ನಾಟಕದ ವಾಯುಯಾನ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆಯಾಗಿದೆ. ತುಮಕೂರಿಗೆ ಮೊದಲ ಹೆಜ್ಜೆ ಇಟ್ಟ ನಮ್ಮ ಮೆಟ್ರೋ. ಬೆಂಗಳೂರು ಜನರ ಒಡನಾಡಿಯಾಗಿರುವ ನಮ್ಮ ಮೆಟ್ರೋ ಸದ್ಯದಲ್ಲೇ ತುಮಕೂರು ಜಿಲ್ಲೆಯವರೆಗೂ ವಿಸ್ತಾರವಾಗುತ್ತದೆ. ಇದೀಗ ತುಮಕೂರಿನ ನಮ್ಮ ಮೆಟ್ರೋ ಯೋಜನೆಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ಮೊದಲ ಹೆಜ್ಜೆ ಇಟ್ಟಾಗಿದೆ. ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ರೈಲು ಸಂಚಾರ ಆರಂಭವನ್ನು ನಿರೀಕ್ಷಿಸುತ್ತಿರುವ ಪ್ರಯಾಣಿಕರಿಗೆ BMRCL ಖುಷಿಯ ವಿಚಾರ ನೀಡಿದೆ. ಉತ್ತರ ಬೆಂಗಳೂರಿನ ಮಾಧವರದಿಂದ ತುಮಕೂರಿನವರೆಗೆ 52.41 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗದ ಕಾರ್ಯಸಾಧ್ಯತೆಯನ್ನು ಅಧ್ಯಯನ ಮಾಡಲು BMRCL ಬಿಡ್ಗಳನ್ನು ಆಹ್ವಾನಿಸಿದೆ. ಜಯದೇವ ಮೆಟ್ರೋ ಸ್ಟೇಷನ್ ಬೆಂಗಳೂರು ಅತಿ ಎತ್ತರದ ಮೆಟ್ರೋ ಸ್ಟೇಷನ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗುತ್ತಿದೆ. ಡಬಲ್ ಎಲಿವೇಟೆಡ್ ಜೊತೆಗೆ 6 ಹಂತಗಳನ್ನು ಹೊಂದಿರುವ ಮೆಟ್ರೋ ಸ್ಟೇಷನ್ ಅನ್ನು ಮೆಟ್ರೋ ನಿಗಮ ನಿರ್ಮಾಣ ಮಾಡುತ್ತಿದ್ದು, ಇದು ಬೆಂಗಳೂರಿನ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ. ಇನ್ನು ಜಯದೇವ ಮೆಟ್ರೋ ವಿಶೇಷತೆಗಳನ್ನು ನೋಡೋಣ. ಇಲ್ಲಿ ಒಂದು ಫ್ಲೈಓವರ್, ಅದರ ಕೆಳಗೊಂದು ಅಂಡರ್ ಪಾಸ್ ಮೇಲಿನ ಸಾಮಾನ್ಯ ರಸ್ತೆಯ ಮೇಲೆ 2 ಮೆಟ್ರೋ ನಿಲ್ದಾಣಗಳು. ಇದು ದೇಶದಲ್ಲೇ ಅತ್ಯಂತ ಎತ್ತರದ ಮೆಟ್ರೋ ನಿಲ್ದಾಣ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗುತ್ತದೆ. ಮೆಟ್ರೋ ಮಾರ್ಗಗಳು ಮಾತ್ರವಲ್ಲದೆ ಹಲವಾರು ಮಾರ್ಗಗಳು ಇಲ್ಲಿ ಸಂಧಿಸಲಿವೆ. ಈ ಸ್ಟೇಷನ್ ಬೆಂಗಳೂರಿನ ಮೊದಲ ಬಹುಮಹಡಿ ಮೆಟ್ರೋ ಸ್ಟೇಷನ್ ಆಗಿದೆ. ಇಲ್ಲಿ 5 ಹಂತಗಳ ಸಾರಿಗೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಅಂಡರ್ಗ್ರೌಂಡ್ನಲ್ಲಿ ಬನ್ನೇರುಘಟ್ಟ ಡೈರಿ ಸರ್ಕಲ್ ಅಂಡರ್ ಪಾಸ್ ಇರಲಿದೆ. ಈ ಮಾರ್ಗದಲ್ಲಿ ವಾಹನಗಳು ಸಂಚರಿಸುತ್ತವೆ. ನೆಲಮಟ್ಟದಲ್ಲಿ ಯಥಾಸ್ಥಿತಿಯಲ್ಲಿ ವಾಹನ ಸಂಚಾರಕ್ಕೆ ಜಾಗ ಕಲ್ಪಿಸಲಾಗಿದೆ. ಅದರ ಮೇಲೆ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಫ್ಲೈಓವರ್ ನಿರ್ಮಿಸಲಾಗಿದೆ. ಅದರ ಮೇಲೆ, ಅಂದರೆ 4ನೇ ಹಂತದಲ್ಲಿ ಮೆಟ್ರೋ ಯೆಲ್ಲೋ ಲೈನ್ ಇರಲಿದೆ. ಕೊನೆಯ ಹಂತದಲ್ಲಿ, ಅಂದರೆ 5ನೇ ಹಂತದಲ್ಲಿ ಮೆಟ್ರೋ ಪಿಂಕ್ ಲೈನ್ ಇರಲಿದೆ. ನೆಲಮಟ್ಟದಿಂದ 29 ಮೀಟರ್ ಎತ್ತರದಲ್ಲಿ ಮೆಟ್ರೋ ನಿಲ್ದಾಣ ಇರಲಿದೆ. ಯೆಲ್ಲೋ ಲೈನ್ ಮತ್ತು ಪಿಂಕ್ ಲೈನ್ ಮಧ್ಯದಲ್ಲಿ ಟಿಕೆಟ್ ಕೌಂಟರ್ ಇರಲಿದೆ. 130 ಕೋಟಿ ವೆಚ್ಚದಲ್ಲಿ ಈ ಸ್ಟೇಷನ್ ಅನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಮೈಸೂರು ಬೆಂಗಳೂರು ನಡುವೆ 5 ಹೊಸ ಅಶ್ವಮೇಧ ಬಸ್ಗಳು ಆರಂಭ. ಜಿಲ್ಲೆಯಲ್ಲಿ ಬಸ್ಗಳ ಕೊರತೆ ನೀಗಿಸುವ ಜೊತೆಗೆ ಪ್ರಯಾಣಿಕರಿಗೆ ಉತ್ತಮ ಸೇವೆ ಒದಗಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 15 ಹೊಸ ಅಶ್ವಮೇಧ ಬಸ್ಗಳನ್ನು ಮೈಸೂರಿಗೆ ನೀಡಿದೆ. ಪ್ರಯಾಣಿಕರಿಗೆ ಕೈಗೆಟುಕುವ ದರದಲ್ಲಿ ಸುಖಕರ ಪ್ರಯಾಣದ ಅನುಭವ ಒದಗಿಸುವ ಸಾರಿಗೆ ಸಂಸ್ಥೆ
ಕಳೆದ ವಾರ 100 ಅಶ್ವಮೇಧ ಬಸ್ಗಳನ್ನು ಲೋಕಾರ್ಪಣೆಗೊಳಿಸಿದೆ. ಇದೀಗ ಈ ನೂತನ ಬಸ್ಗಳು ಬೆಂಗಳೂರು ಹಾಗೂ ಮೈಸೂರು ನಡುವೆ ಓಡಾಡಲು ಆರಂಭಿಸಿವೆ. ಅಶ್ವಮೇಧ ಸಾರಿಗೆ ಇಲಾಖೆ ಹೊರತಂದಿರುವ ವಿನೂತನ ಬಸ್ ಸೌಲಭ್ಯ ಎಲ್ಲ ಜಿಲ್ಲಾ ಕೇಂದ್ರದಿಂದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ ಇದಾಗಿದೆ. 3.42 ಮೀಟರ್ ಉದ್ದ ಇರುವ ಈ ಬಸ್ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಮೊಬೈಲ್ ಫೋನ್ ಚಾರ್ಜಿಂಗ್ಗೆ 6 ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣಿಕರ ಲಗೇಜ್ ಇಡಲು ಸ್ಥಳಾವಕಾಶ ಕಲ್ಪಿಸಲಾಗಿದೆ. GPS ಜೊತೆಗೆ ಪ್ಯಾನಿಕ್ ಬಟನ್ಗಳಿದ್ದು ತುರ್ತು ಸಮಯದಲ್ಲಿ ಪ್ರಯಾಣಿಕರು ಬಳಸಬಹುದಾಗಿದೆ. ಇನ್ನು ಈ ಅಶ್ವಮೇಧ ಬಸ್ಗಳ ವಿಶೇಷತೆಯನ್ನು ನೋಡೋದಾದರೆ ಹೊಸದಾಗಿ 52 ಸೀಟುಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಸೆನ್ಸಾರ್ ಚಾಲಿತ ಸ್ವಯಂ ಬಾಗಿಲುಗಳನ್ನು ಅಳವಡಿಸಲಾಗಿದೆ. ಟಿಂಟೆಡ್ ಗ್ಲಾಸ್ ಜೊತೆಗೆ LED ವಿಶಾಲ ಒಳಾಂಗಣ ಇದ್ದು ಪ್ರಯಾಣಿಕರ ಸುರಕ್ಷತೆಗೆ 2 ಕ್ಯಾಮೆರಾ ವ್ಯವಸ್ಥೆ ಮಾಡಲಾಗಿದೆ. ಪೇಪರ್ ಹಾಗೂ ನೀರಿನ ಬಾಟಲ್ ಇಡಲು ಪೌಚ್ ವ್ಯವಸ್ಥೆ ಇದೆ. ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಪ್ಡೇಟ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ವಾಹನ ಸವಾರರಿಗೆ ಸಿಹಿ ಸುದ್ದಿಯನ್ನು ನೀಡಲು ಮುಂದಾಗಿದೆ. 3 ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು ಮಾರ್ಚ್ನಲ್ಲಿ ವಾಹನ ಸಂಚಾರಕ್ಕೆ ಮುಕ್ತವಾಗುವ ನಿರೀಕ್ಷೆ ಇದೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರ ನಡುವಿನ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು ಹೊಸಕೋಟೆ ಮೂಲಕ ಸಾಗುವ ಈ ರಸ್ತೆ ಮಾರ್ಚ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಯೋಜನೆ 3 ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುತ್ತದೆ. NH48 ತುಮಕೂರು ರಸ್ತೆ, NH44 ಬಳ್ಳಾರಿ ರಸ್ತೆ ಮತ್ತು NH75 ಕೋಲಾರ ರಸ್ತೆಯನ್ನು ಈ ಹೆದ್ದಾರಿ ಸಂಪರ್ಕಿಸುತ್ತದೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರ ನಡುವಿನ ಕಾಮಗಾರಿಯು ಮುಕ್ತಾಯದ ಹಂತ ತಲುಪಿದೆ. ದಾಬಸ್ಪೇಟೆ ಹೊಸಕೋಟೆ ನಡುವಿನ 80 ಕಿಲೋಮೀಟರ್ ಮಾರ್ಗದ ಕಾಮಗಾರಿ ಪೂರ್ಣಗೊಳಿಸಿ ಮಾರ್ಚ್ ಮೊದಲ ಅಥವಾ 2ನೇ ವಾರದಲ್ಲಿ ಹೊಸಕೋಟೆ ತನಕ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚಿಂತನೆ ನಡೆಸಿದೆ. ಸುದರ್ಶನ ಕೇಬಲ್ ಸೇತುವೆ. ಗುಜರಾತ್ನ ದ್ವಾರಕಾದಲ್ಲಿ ಭಾರತದ ಅತಿ ಉದ್ದದ ಕೇಬಲ್ ತಂಗುದಾಣ ಸೇತುವೆ ಸುದರ್ಶನ ಸೇತುವನ್ನು ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಉದ್ಘಾಟಿಸಿದರು. 2.5 ಕಿಲೋಮೀಟರ್ ಉದ್ದದ ಸೇತುವೆ ಓಖಾ ಮತ್ತು ಬೇಟ್ ದ್ವಾರಕವನ್ನು ಸಂಪರ್ಕಿಸುತ್ತದೆ. ಸುದರ್ಶನ ಸೇತು ಒಂದು ವಿಶಿಷ್ಟ ವಿನ್ಯಾಸವನ್ನು ಹೊಂದಿದೆ. ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳಿಂದ ಅಲಂಕರಿಸಲ್ಪಟ್ಟ ಕಾಲುದಾರಿ ಮತ್ತು 2 ಬದಿಗಳಲ್ಲಿ ಭಗವಾನ್ ಕೃಷ್ಣನ ಚಿತ್ರಗಳನ್ನು ಒಳಗೊಂಡಿದೆ. ಸುದರ್ಶನ್ ಸೇತು ಫುಟ್ಪಾತ್ನ ಮೇಲಿನ ಭಾಗಗಳಲ್ಲಿ ಸೌರ ಫಲಕಗಳನ್ನು ಅಳವಡಿಸಿದ್ದು 1 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತದೆ. ಈ ಸೇತುವೆಯು ಉತ್ತಮ ಸಾರಿಗೆಯನ್ನು ಸುಗಮಗೊಳಿಸುತ್ತದೆ. ದ್ವಾರಕಾ ಮತ್ತು ಬೇಟ್ ದ್ವಾರಕಾ ನಡುವೆ ಪ್ರಯಾಣಿಸುವ ಭಕ್ತರ ಸಮಯವನ್ನು ಕಡಿಮೆ ಮಾಡುತ್ತದೆ. ಸೇತುವೆ ನಿರ್ಮಾಣದ ಮೊದಲು ಬೇಟ್ ದ್ವಾರಕವನ್ನು ತಲುಪಲು ದೋಣಿಯ ಸಾರಿಗೆಯ ಮೇಲೆ ಪ್ರಯಾಣಿಕರು ಅವಲಂಬಿಸಬೇಕಾಗಿತ್ತು. ಈ ಐಕಾನಿಕ್ ಸೇತುವೆಯ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಬೇಟ್ ದ್ವಾರಕಾ ಓಖಾ ಬಂದರಿನ ಸಮೀಪವಿರುವ ಒಂದು ದ್ವೀಪವಾಗಿದ್ದು ದ್ವಾರಕಾ ಪಟ್ಟಣದಿಂದ ಸರಿಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಶ್ರೀ ಕೃಷ್ಣನ ಪ್ರಸಿದ್ಧ ದ್ವಾರಕಾಧೀಶ್ ದೇವಾಲಯವಿದೆ. 2017ರಲ್ಲಿ ಪ್ರಧಾನಿ ಮೋದಿ ಈ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಿದರು. 2.5 ಕಿಲೋಮೀಟರ್ ಸೇತುವೆಯನ್ನು 978 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ನಿರ್ಮಾಣ ಮಾಡಲಾಗಿದೆ. ಈ ಕೇಬಲ್ ಸೇತುವೆಯು ವಿಶಿಷ್ಟ ವಿನ್ಯಾಸವನ್ನು ಹೊಂದಿದೆ. ಭಗವದ್ಗೀತೆಯ ಶ್ಲೋಕಗಳಿಂದ ಅಲಂಕರಿಸಲ್ಪಟ್ಟ ಕಾಲುದಾರಿ ಮತ್ತು 2 ಬದಿಗಳಲ್ಲಿ ಶ್ರೀ ಕೃಷ್ಣನ ಚಿತ್ರಗಳನ್ನು ಒಳಗೊಂಡಿದೆ. ಇದು ಭಾರತೀಯ ಅತಿ ಉದ್ದದ ಕೇಬಲ್ ಸೇತುವೆ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಬೆಂಗಳೂರಿನ ಪ್ರಯಾಣಿಕರಿಗೆ ಮತ್ತೊಂದು ಸಿಹಿ ಸುದ್ದಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಹೊಸ 2 ಮಾರ್ಗಗಳಿಗೆ ಬಸ್ಗಳನ್ನು ನೀಡಿದೆ. ಇನ್ನು ಈ ಹೊಸ ಮಾರ್ಗಗಳು ಯಾವುದೆಂದು ನೋಡೋದಾದರೆ ಬಸ್ ನಂಬರ್ 500 ಬೆಂಗಳೂರು ದೊಮ್ಮಸಂದ್ರ ಕೊಡತಿ ಗೇಟ್ ಕೈಕೊಡ್ರಹಳ್ಳಿ ಇಬ್ಬಲೂರು ಜಂಕ್ಷನ್ ಮಾರ್ಗವಾಗಿ ಆಗ್ರಾ ದಾರಿ ಮೂಲಕ ಸರ್ಜಾಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗಿನ ಮಾರ್ಗದಲ್ಲಿ BMTC ಬಸ್ಗಳು ಸಂಚಾರ ಸೇವೆ ನೀಡಲಿದೆ. ಈ ಹೊಸ ಮಾರ್ಗದಲ್ಲಿ 2 BMTC ಬಸ್ಗಳು ಪ್ರತಿದಿನ ಒಟ್ಟು 12 ಟ್ರಿಪ್ಗಳು ಇರಲಿದೆ. ಅದೇ ರೀತಿ ಮತ್ತೊಂದು ಮಾರ್ಗವಾದ ಬಸ್ ನಂಬರ್ 505 ಕಸವನಹಳ್ಳಿ ದೊಡ್ಡಕನ್ನಹಳ್ಳಿ ಕೃಪಾನಿಧಿ ಕಾಲೇಜು ಮೂಲಕ ಗುಂಜೂರು ಮತ್ತು ವರ್ತೂರು ಕೊಡಿಗೇರ್ ಹೊಸ ರಸ್ತೆವರೆಗೆ ಸಂಚರಿಸಲಿದೆ. ಈ ಮಾರ್ಗದಲ್ಲಿ 2 ಬಸ್ಗಳನ್ನು ನಿಯೋಜನೆಗೊಳ್ಳಲಿದ್ದು ಪ್ರತಿದಿನ 14 ಟ್ರಿಪ್ಗಳು ಇರಲಿವೆ. 50 ಅಮೃತ್ ಭಾರತ್ ಹೊಸ ರೈಲುಗಳ ಘೋಷಣೆ. ಡಿಸೆಂಬರ್ 30, 2023ರಂದು ಅಯೋಧ್ಯೆಯ ರೈಲು ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಲ್ಡಾ ಬೆಂಗಳೂರು ಮತ್ತು ದೆಹಲಿ ಅಯೋಧ್ಯಾ ದರ್ಭಾಂಗ್ ಮಧ್ಯೆ ಸಂಚರಿಸುವ 2 ಅಮೃತ್ ಭಾರತ್ ರೈಲುಗಳನ್ನು ಲೋಕಾರ್ಪಣೆಗೊಳಿಸಿದ್ದರು. ಇವುಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸುತ್ತಿವೆ.
ಇದೀಗ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅಮೃತ್ ಭಾರತ್ ರೈಲುಗಳ ಯಶಸ್ಸಿನ ಬಳಿಕ 50 ಹೊಸ ಅಮೃತ್ ಭಾರತ್ ರೈಲುಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲಿನ ವಿಶೇಷತೆಗಳ ಬಗ್ಗೆ ನೋಡೋದಾದರೆ, ಈ ರೈಲು ಗಂಟೆಗೆ 130 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಸಂಚರಿಸಲಿದೆ. ಮುಂಭಾಗ ಹಿಂಭಾಗ ಇಂಜಿನ್ ಒಳಗೊಂಡಿದ್ದು ದ್ವಿತೀಯ ದರ್ಜೆಯ ಸ್ಲೀಪರ್ ಕೋಚ್ಗಳನ್ನು ಹೊಂದಿರುತ್ತದೆ. ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್, LED ಲೈಟ್ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳು ಈ ರೈಲಿನಲ್ಲಿ ಲಭ್ಯವಿದೆ. ಫುಡ್ ಟೇಬಲ್, ಮೊಬೈಲ್ ಮತ್ತು ಬಾಟಲ್ ಹೋಲ್ಡರ್, ಸುರಕ್ಷತೆಗಾಗಿ CCTVಯನ್ನು ಹೊಂದಿದೆ. ಈ ಅಮೃತ್ ಭಾರತ್ ರೈಲುಗಳನ್ನು ಹಗಲು ರಾತ್ರಿ ಸಂದರ್ಭದಲ್ಲಿ ಓಡಾಡಲು ಸಾಧ್ಯವಾಗುವಂತೆ ವಿನ್ಯಾಸ ಮಾಡಲಾಗಿದೆ. ಒಟ್ಟು 22 ಕೋಚ್ಗಳನ್ನು ಹೊಂದಿರುವ ಈ ರೈಲು 800 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದ ಮಾರ್ಗಗಳಲ್ಲಿ ಸಂಚರಿಸಬಹುದಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.